ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರಾಗಿರ್ತೀರ ಅಂತ ಅಂದ್ಕೊಳ್ತೀನಿ. ಸೊ ಎಲ್ಲಪ್ಪ ಕಾಣೆ ಆಗ್ಬಿಟ್ಟಿದೆ ಅಂದ್ಕೊಂಡ್ರಾ? ಎಲ್ಲೂ ಇಲ್ಲ, ಎಲ್ಲೂ ಹೋಗಿಲ್ಲ. ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ನೋಡೋಣ, ಹೇಳ್ತೀನಿ ಮುಂದೆ. ಇದು ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ನೋಡಿ, ಇವರೆಲ್ಲ ನಿಂತಿರೋದು ಬ್ಯಾಗೇಜ್ ಮತ್ತು ಬೋರ್ಡಿಂಗ್ ಪಾಸ್ಗೋಸ್ಕರ. ನನಗೆ ಆನ್ಲೈನಲ್ಲೇ ಬೋರ್ಡಿಂಗ್ ಪಾಸ್ ಸಿಕ್ಕಿರೋದ್ರಿಂದ ನಾನು ವೆಯ್ಟ್ ಮಾಡೋವಂಥ ಅವಶ್ಯಕತೆ ಇರಲಿಲ್ಲ. ಸೊ ಡೈರೆಕ್ಟ್ ಚೆಕ್ಕಿಂಗ್ ಬಂದಿದ್ದೀನಿ. ಹಿಂಗೋ ಸೆಕ್ಯೂರಿಟಿ ಚೆಕ್ನೆಲ್ಲ ಮುಗಿಸ್ಕೊಂಡು ಬಂದೆ. ಸೆಕ್ಯೂರಿಟಿ ಚೆಕ್ ಅಂತ ತುಂಬಾ ಡಿಫಿಕಲ್ಟು, ತುಂಬಾ ಸೆಕ್ಯೂರಿಟಿಯನ್ನು ಮಾಡ್ತಾರೆ ಇಲ್ಲಿ. ಒಂದು ಬೆಲ್ಟನ್ನು ಬಿಟ್ಟಿಲ್ಲ. ಸೊ ಮೈಯಲ್ಲಿ ಏನೇ ಇದ್ರೂ ಬಟ್ಟೆ ಒಂದು ಬಿಟ್ಟು ಎಲ್ಲನೂ ತೆಗೆಸ್ತಾರೆ ಇಲ್ಲಿ. ನೋಡಿ, ಈ ಥರ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ ನಮ್ಮನ್ನ. ಇವರೆಲ್ಲ ಪಾಪ ವೆಯ್ಟ್ ಮಾಡ್ತಾ ಇರೋರು. ನಮ್ಮ ಕಡೆ ಎಲ್ಲ ಟ್ರೈನ್ಗೆ, ಬಸ್ಗೆ ವೆಯ್ಟ್ ಮಾಡ್ತಾರಲ್ಲ, ಅದೇ ಥರ ಇಲ್ಲಿ ಫ್ಲೈಟ್ಗೆ ವೆಯ್ಟ್ ಮಾಡ್ತಾಯಿದ್ದಾರೆ ನೋಡಿ. ಆ್ಯಕ್ಚುಲಿ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸು ಫ್ಲೈಟಲ್ಲಿ ಹೋಗಬೇಕು ಅಂತ. ಸೊ ಈ ಥರ ಅಂತ ಅಂದ್ಕೊಂಡಿರಲಿಲ್ಲ. ಬೋರ್ಡಿಂಗ್ ಪಾಸ್ ತೊಗೊಳೋಕ್ಕೂ ಕಷ್ಟನೇ, ಸೆಕ್ಯೂರಿಟಿ ಚೆಕ್ ಮಾಡ್ಕೊಳ್ಳೋಕ್ಕೂ ಕಷ್ಟನೇ. ಟ್ರೈನು ಬಸ್ಸಲ್ಲೇ ಹೋಗ್ಬಿಡ್ಬೋದಾಯ್ತು ಆರಾಮಾಗಿ, ಆ ಥರ ಅನಿಸ್ತಾಯಿದೆ ನನಗೆ. ಸೊ ಇದು ನಮ್ಮ ಗೇಟು. ಇದು ಓಪನ್ ಆಗೋವರೆಗೂ ವೆಯ್ಟ್ ಮಾಡ್ಕೊಂಡೇ ಕೂತ್ಕೋಬೇಕು. ನೋಡಿ, ಇವರೆಲ್ಲ ವೆಯ್ಟ್ ಮಾಡ್ತಾ ಇರೋರು ಪಾಪ. ಆ್ಯಕ್ಚುಲಿ ಇವತ್ತು ನಾನು ಎಲ್ಲಿ ಹೋಗ್ತಾ ಇದ್ದೀನಪ್ಪ ಅಂತಂದರೆ ಬೆಂಗಳೂರಿಂದ ಗೋವಾ ಹೋಗ್ತಾ ಇದ್ದೀನಿ. ಸಮ್ಮ ಎಮರ್ಜೆನ್ಸಿ ಕೆಲಸ ಇರೋದ್ರಿಂದ. ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಏನು ಯಾವ ಥರ ಬರುತ್ತೆ ಏರ್ಪೋರ್ಟಲ್ಲಿ, ಫ್ಲೈಟಲ್ಲಿ ಅಂತ ನೋಡೋಣ, ಚೆಕ್ ಮಾಡೋಣ ಬಂದಿದ್ದೀನಿ. ಅಷ್ಟೆಲ್ಲ ಕಾಯ್ಕೊಂಡು ಸೆಕ್ಯೂರಿಟಿ ಚೆಕ್ ಮಾಡಿಸ್ಕೊಂಡು ಬಂದಮೇಲೂ ಗೇಟು ಓಪನ್ ಮಾಡೋದಕ್ಕೆ ಕಾಯ್ಕೊಂಡು ಕೂತ್ಕೋಬೇಕು. ಇನ್ನು ನೋಡಿ, ಗೇಟೇ ಓಪನ್ ಆಗಿಲ್ಲ, ಆದರೂ ಬಂದು ಕೂತ್ಕೊಂಡಿದ್ದೀನಿ. ಯಾಕಂದರೆ ಫ್ಲೈಟ್ ಮಿಸ್ ಆಗ್ಬಿಡೋದಲ್ಲ ಲೇಟಾಗಿ ಬಂದು. ಎಲ್ಲದರಲ್ಲೂ ಲೇಟಾಗೇ ಹೋಗ್ತೀನಿ, ಆದರೆ ಇದರಲ್ಲಿ ಮಾತ್ರ 3 ಅವರ್ ಬೇಗ ಬಂದಿದ್ದೀನಿ. ಆ್ಯಕ್ಚುಲಿ ಬರಲೇಬೇಕಂತ ಹೇಳಿದ್ರು ಕೆಲವರು, ಬೇಗ ಹೋಗಬೇಕು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಬೇಗ ಬಂದಿದ್ದೀನಿ. ನೋಡಿ, ಇನ್ನೂ ಗೇಟೇ ರೆಡಿ ಮಾಡಿಲ್ಲ, ಅವಾಗಲೇ ಬಂದು ಕುತ್ಕೊಂಡು ಕಾಯ್ತಾ ಇದ್ದೀನಿ ಯಾವಾಗ ಒಳಗಡೆ ಬಿಡ್ತಾರೆ ಅಂತ. ಇಲ್ಲೇನಪ್ಪ ಅಂತಂದರೆ ಬಿಫೋರು ಹೊಸಬ್ರು ಬರ್ತಾರಲ್ವ, ಅವ್ರಿಗಂತೂ ಬೋರ್ಡಿಂಗ್ ಪಾಸು ಅದು ಇದು ಏನು ಗೊತ್ತಿರಲ್ಲ. ಸೊ ಅವರಂತೂ ಪತ್ತಾಡಬೇಕು. ಯಾಕಂದರೆ ಬಿಫೋರ್ ಟಿಕೆಟ್ ಬುಕ್ಕಿಂಗ್ ಮಾಡುವಾಗಲೇ ಇವಾಗೆಲ್ಲ ವೆಬ್ಬಲ್ಲೇ ಬೋರ್ಡಿಂಗ್ ಪಾಸ್ಗಳು ಕೊಡ್ತಾರೆ. ಇನ್ ಕೇಸ್ ಸಿಕ್ಕಿಲ್ಲ ಅಂತಂದರೆ ನೀವು ಇಲ್ಲಿ ಬಂದು ತೊಗೋಬೇಕು ಅದನ್ನು ಬೋರ್ಡಿಂಗ್ ಪಾಸ್ಗೆ. ಅದಕ್ಕೂ ಕ್ಯೂ ನಿಂತ್ಕೊಂಡು ಜನಗಳ ಮಧ್ಯ ಒಂದು ಅರ್ಧ ಗಂಟೆ ಅಂತೂ ಟೈಮ್ ವೇಸ್ಟ್ ಮಾಡಲೇಬೇಕು ಬೋರ್ಡಿಂಗ್ ಪಾಸ್ ತೊಗೊಳಕ್ಕೆ. ಅದಾದಮೇಲೆ ದಾಟ್ಕೊಬಂದಮೇಲೆ ಸೆಕ್ಯೂರಿಟಿ ಚೆಕ್ ಇರುತ್ತೆ. ಸೆಕ್ಯೂರಿಟಿ ಚೆಕ್ಕಲ್ಲಿ ಏನೇನಿರುತ್ತೆ ಪಿನ್ ಟು ಪಿನ್ ಎಲ್ಲನೂ ಚೆಕ್ ಮಾಡಿ ಒಳಗಡೆ ಬಿಡೋದು. ಸೊ ಅಲ್ಲೂ ನಿಮಗೆ ಒಂದು 20 ಮಿನಿಟ್ಸ್ವರೆಗೂ ಟೈಮ್ ವೇಸ್ಟ್ ಆಗೇ ಆಗುತ್ತೆ. ಸೊ ಅದಾದಮೇಲೆ ಯಾವ ಗೇಟಲ್ಲಿ ಯಾವ ಫ್ಲೈಟು ನಿಮ್ಗೆ ಯಾವ ಗೇಟಲ್ಲಿ ಬಿಡ್ತಾರೆ, ಸೊ ಅಲ್ಲೂ ನಿಮಗೆ ಟೈಮ್ ವೇಸ್ಟ್ ಆಗೇ ಆಗುತ್ತೆ. ಸೊ ಅದಕ್ಕೇ ಯಾವ ಟೈಮ್ ಹೇಗಿರುತ್ತೋ ಎಷ್ಟೊತ್ತಾಗುತ್ತೋ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೇ ಬಿಫೋರು ಫ್ಲೈಟ್ ಟೈಮ್ಗೂ ಒಂದು 3 ಅವರ್ಸ್ ಮುಂಚೆ ಬಂದರೆ ತುಂಬಾ ಒಳ್ಳೆಯದು. ಒಳಗಡೆ ಹೋಗ್ತಾ ಇದ್ದೀನಿ, ನೋಡುವ ಹೇಗಿರುತ್ತೆ ಟ್ರೈನು. ಒಳ್ಳೆ ಗುಹೆ ಥರ ಇದೆ ಪ್ಲೇನು. ಇನ್ನು ಪ್ಲೈನ್ ಒಳಗಡೆ ಹೋಗೋಕ್ಕೆ ನೋಡಿ ಯಾವ ಥರ ಸುರಂಗ ಮಾರ್ಗ ಥರ ಇದೆ. ಫ್ಲೈಟ್ ಹತ್ತುವಂತಹ ಸಮಯ ಇದು ನಮ್ಮದು. ಬೆಳಗಾವಿಗೆ
नाक मुंह ढककर सामान्य रूप से सांस लें। अपना मास्क पहले पहने और फिर दूसरों की सहायता